ಮಾಳಿಕೆ 2, ಪುಸ್ತಕ ಪರಿಚಯ 16, ತಿಂಗಳ ವಿಶೇಷ ಪ್ರವಾಸ ಕಥನ. ಪುಸ್ತಕದ ಹೆಸರು ರಾಜಸ್ಥಾನವೆಂಬ ಸ್ವರ್ಗದ ತುಣುಕು. ಲೇಖಕ ಲಕ್ಷ್ಮೀಕಾಂತ ಇಟ್ನಾಳ. ಅಭಿಪ್ರಾಯ ಗಿರೀಶ್ ಎವಿ ಮತ್ತು ಓದುತ್ತಿರುವವರು ಶಿಲ್ಪಾ ಮಲ್ಲೇಶ್. ದೇಶ ಸುತ್ತಬೇಕು, ಕೋಶ ಓದಬೇಕು. ದೇಶ ಸುತ್ತಲಾಗದಿದ್ದರೂ ಪರವಾಗಿಲ್ಲ, ದೇಶ ಸುತ್ತಿ ಗ್ರಹಿಸಿದ ಮಾಹಿತಿಯನ್ನು ದಾಖಲಿಸಿದ ಕೋಶವನ್ನಾದರೂ ಓದಲೇಬೇಕು ಬಿಡಿ ಪ್ರತಿಯೊಬ್ಬರು. ಈ ಪ್ರವಾಸಾನುಭವಗಳು ಯಾತ್ರಿಕನ ದೃಷ್ಟಿಕೋನದಲ್ಲಿ ನಿರೂಪಣೆಗೊಳ್ಳುತ್ತದೆ. ಕೆಲವರಿಗೆ ಪರಸ್ಥಳದ ವೈಶಿಷ್ಟ್ಯತೆ, ಪುರಾಣ ಐತಿಹ್ಯ, ಕಲಿಕೆ, ಸಾಂಸ್ಕೃತಿಕ ವಿಭಿನ್ನತೆಗಳತ್ತ ಚಿತ್ತ ಹರಿದರೆ, ಇನ್ನು ಕೆಲವರಿಗೆ ಕೌತುಕದ ರೋಮಾಂಚಕತೆ. ನಮ್ಮ ಇಂದಿನ ಪರಿಚಯ ಲಕ್ಷ್ಮೀಕಾಂತ ಇಟ್ನಾಳರ ವಿಭಿನ್ನ ಪ್ರವಾಸ ಕಥನ. ನಮ್ಮ ದೇಶದ ವಾಯುವ್ಯದಲ್ಲಿದ್ದು ಸುಮಾರು 5,000 ವರ್ಷಗಳ ಇತಿಹಾಸವಿರುವ ರಾಜ್ಯ ರಾಜಸ್ಥಾನ್. ವೇದಕಾಲ ಮತ್ತು ಸಿಂಧೂ ಕಣಿವೆಯ ನಾಗರಿಕತೆಯ ಕುರುಹುಗಳು ದೊರಕಿರುವ ಈ ರಾಜ್ಯ ಪ್ರಾಚೀನ ಕಾಲದಲ್ಲಿ ಮೌರ್ಯರ ಸಾಮ್ರಾಜ್ಯದ ಭಾಗವಾಗಿದ್ದರೆ, ಮುಂದೆ ಕೆಚ್ಚೆದೆಯ ರಜಪೂತ ಬಣಗಳು ಯಶಸ್ವಿಯಾಗಿ ಆಳುತ್ತದೆ. ಪರದೇಶಿಯರ ಸತತ ಆಕ್ರಮಣಕ್ಕೆ ತುತ್ತಾದರೂ ಪರಕೀಯರ ಕುಟಿಲತೆಯನ್ನು ತಮ್ಮ ಧೈರ್ಯ ಪರಾಕ್ರಮಗಳಿಂದ ಎದುರಿಸಿದ ಸಿಸೋಡಿಯಾ ದೊರೆಗಳು ರಾಣಾ ಕುಂಭ, ರಾಣಾ ಸಂಘ, ರಾಣಾ ಪ್ರತಾಪರಂಥ ಪರಮವೀರರಿಂದ ಅಮರವಾಗುತ್ತದೆ ಈ ನೆಲದ ಮಧ್ಯಕಾಲೀನ ಇತಿಹಾಸ. ಇಂತಹ ಧೀಮಂತ ಇತಿಹಾಸವನ್ನು ಹೊಂದಿರುವ ಈ ನಾಡಿನಲ್ಲಿ ಅರಮನೆ, ಕೋಟೆ, ಕೊತ್ತಲುಗಳು ಮತ್ತು ವಸ್ತು ಸಂಗ್ರಹಾಲಯಗಳಷ್ಟೇ ಅಲ್ಲ, ಇಲ್ಲೇ ಭಾರತದ ವಿಶಿಷ್ಟ ಭೌಗೋಳಿಕ ಲಕ್ಷಣವಾಗಿರುವ ವಿಶ್ವದ 17ನೇ ದೊಡ್ಡ ಮರುಭೂಮಿ ಥಾರ್ ಇರುವುದು ಮತ್ತು ಪ್ರಖ್ಯಾತ ಗಿರಿಧಾಮ ಮೌಂಟ್ ಅಬು ಕೂಡ ಇರುವುದು. 33 ಜಿಲ್ಲೆಗಳು ಹೊಂದಿದ್ದು 3,42,239 ಚದುರ ಕಿಲೋಮೀಟರ್ಗಳಷ್ಟು ವಿಸ್ತಾರ ಹೊಂದಿರುವ ರಾಜಸ್ಥಾನ ಭಾರತದ ಮೊದಲನೆಯ ವಿಶಾಲ ರಾಜ್ಯ. ಈ ವಿಶಾಲವಾದ ರಾಜ್ಯವನ್ನು ತಮ್ಮ ಕುಟುಂಬದವರು ಇದನ್ನು ನೋಡಲು ಬಯಸಿದಾಗ ತಮ್ಮ ಆಸಕ್ತಿಗನುಗುಣವಾಗಿ ಇದರ ಪ್ರವಾಸವನ್ನು ಹೇಗೆ ಯೋಜಿಸಿದ್ದು ಎಂಬುದರಿಂದ ಆರಂಭಿಸುತ್ತಾರೆ ಪುಸ್ತಕವನ್ನು. ಪ್ರವಾಸಾನುಭವದ ನಿರೂಪಣೆಯನ್ನು ತಮ್ಮ ಕವಿಹೃದಯದಿಂದಲೇ ಮಾಡುತ್ತಾ ಸಾಗುತ್ತಾರೆ. ಜನಪ್ರಿಯ ಗಜಲುಗಳ, ಕವನಗಳ ಹಾಗೂ ಅಮರ ಗೀತೆಗಳ ಉಲ್ಲೇಖನಗಳ ಹಿನ್ನೆಲೆಯಲ್ಲಿ ಇದನ್ನು ಕೇವಲ ಪ್ರವಾಸ ಕಥನದ ಚೌಕಟ್ಟಲ್ಲಿ ಹಿಡಿದಿಡದೆ ಕಾವ್ಯದ ಸುಧೆಯಾಗಿಸಿ ಓದುಗರಿಗೆ ವಿಶಿಷ್ಟ ರೀತಿಯಲ್ಲಿ ರಾಜಸ್ಥಾನಕ್ಕೆ ಕರೆದೊಯ್ಯುತ್ತಾರೆ. ಇತಿಹಾಸದಲ್ಲಿ ನಡೆದ ನಂಬಿಕೆಯ ದ್ರೋಹ, ಅಮೇರ್ ಪಟ್ಟಣವನ್ನು ನೋಡಿದಾಗ ದೇತೆ ಹೈ ಭಗವಾನ್ ಕೋ ದೋಖಾ, ಇನ್ಸಾನ್ ಕೋ ಕ್ಯಾ ಚೋಡೆಂಗೆ, ಕಸಮ್ ವಾದೆ ಪ್ಯಾರ್ ವಫಾ ಸಬ್, ಬಾತೆ ಹೈ ಬಾತೋಂ ಕಾ ಕ್ಯಾ ಎಂಬ ಸಾಲುಗಳು ಮನಸ್ಸಿನಲ್ಲಿ ಹರಿದಾಡಿದರೆ, ಅಲ್ಲಿನ ಕಲೆ, ಸಂಸ್ಕೃತಿ ಹಾಗೂ ಸಂಪ್ರದಾಯಗಳನ್ನು ಅಲ್ಲಿಗೆ ಭೇಟಿಯಿಡುವ ಪ್ರವಾಸಿಗಳಿಗೆ ಹೇಗೆ ಅಚ್ಚುಕಟ್ಟಾಗಿ ಆ ರಾಜ್ಯ ನೀಡುತ್ತದೆ ಎಂಬ ವಿವರಗಳು ಸಿಗುತ್ತದೆ. ರಾಜರಾಣಿಯರಾಳಿದ ಅರಮನೆಗಳು, ಒಂಟೆಗಳ ಸಂಶೋಧನಾ ಕೇಂದ್ರದ ಭೇಟಿಯಲ್ಲಿ ಅಚ್ಚರಿ ತಂದಿಟ್ಟರೆ, ಇಲಿಗಳು ಪವಿತ್ರವೆನ್ನುವ ಕರ್ಣಿಮಾತಾ ಮಂದಿರ, ಕರ್ಣಿಮಾತೆಯ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ಹೇಳಿ ಕೌತುಕ ಮೂಡಿಸುತ್ತಾರೆ. ಇನ್ನು ನಮ್ಮ ದೇಶ ಯಶಸ್ವಿಯಾಗಿ ಅಣುಬಾಂಬ್ ಪರೀಕ್ಷಿಸಿದ ಸ್ಥಳ ಪೋಖರಣ್ ಭೇಟಿಯನ್ನಂತೂ ಅಲ್ಲಿನವರು ಅಂದು ಅನುಭವಿಸಿ ಹೇಳಿದ ನುಡಿಗಳಿಂದಲೇ ಕಟ್ಟಿಕೊಡುತ್ತಾರೆ. ಅಲ್ಲಿ ಕಂಡ ಹಳ್ಳಿಗಳಲ್ಲಿರುವ ನೀರಿನ ಬವಣೆ, ಬರಡೆನಿಸುವ ಮರುಭೂಮಿಯ ಭೇಟಿಯಲ್ಲೂ ಆ ನೆಲದ ಸೌಂದರ್ಯ ಕಂಡು ಮೋಹಗೊಂಡು ಬಣ್ಣಿಸಿದ ಬಗೆಯಂತೂ ಮರುಳು ದಿಬ್ಬಗಳತ್ತ ಸಾಗುವಂತೆ ಪ್ರೇರೇಪಿಸುತ್ತದೆ. ಚಿತ್ತೋಡ್ಗಢ್ ಭೇಟಿಯಲ್ಲಿ ತನ್ನ ಸೌಂದರ್ಯದಿಂದಲೇ ದುರಂತಕ್ಕೀಡಾದ ರಾಣಿ ಪದ್ಮಿನಿಯ ಇತಿಹಾಸ, ಸಾಮೂಹಿಕ ಆತ್ಮಹತ್ಯೆ, ಜೌಹರ್ ಸಂಪ್ರದಾಯಗಳ ವಿವರಣೆಯನ್ನು ನೀಡಿ ನಿಟ್ಟುಸಿರು ಮೂಡಿಸುತ್ತಾರೆ. ಅಕ್ಬರನ ಧಾಳಿಯನ್ನು ಹಳದಿ ಘಾಟಿ ಕದನದಲ್ಲಿ ಎದುರಿಸುವ ರಾಣಾ ಪ್ರತಾಪನ ಸಾಹಸಗಳನ್ನು ಹಿಡಿದಿಟ್ಟ ಮ್ಯೂಸಿಯಂ, ಒಡೆಯನನ್ನು ತನ್ನ ಜೀವ ನೀಡಿ ಕಾಪಾಡುವ ಮೂಕಜೀವಿ ಚೇತಕ್ ಕಥೆ ಕೇಳಿದಾಗಲಂತೂ ಹೃದಯ ಒದ್ದೆಯಾಗುತ್ತದೆ. ಅಲ್ಲಿನ ಮಂದಿಯ ಸ್ವಾಭಿಮಾನ, ಜೋಧ್ಪುರದಲ್ಲಿ ಕಾಣಸಿಗುವ ಒಬ್ಬ ಹಾಡುಗಾರ ಇವರನ್ನು ನೋಡಿ ಕನ್ನಡದ ಹಾಡನ್ನು ಹಾಡುವ ಘಟನೆಯಂತೂ ಅಚ್ಚರಿ ತರುತ್ತದೆ. ಇಷ್ಟಕ್ಕೆ ಮಾಹಿತಿಯನ್ನು ಕೊನೆಗಾಣಿಸದೆ ತಾವು ನೋಡಲಿಕ್ಕಾಗದ ಇನ್ನಷ್ಟು ಸ್ಥಳಗಳ ವಿವರಣೆಗಳನ್ನು ಚಾರಿತ್ರಿಕ ಹಿನ್ನೆಲೆಯಲ್ಲಿ ನೀಡುವ
13ನೇ ಅಧ್ಯಾಯವೂ ಇದೆ. ಮುಕೇಶ್ ಹಾಡುಗಳು, ಬಹದ್ದೂರ್ ಶಾ ಜಫರ್, ಗುಲ್ಜಾರರ ಕವನಗಳು, ಸೂಫಿ ಗೀತೆಗಳು ಇವೆಲ್ಲದರೊಂದಿಗೆ ಸಮ್ಮಿಲನಗೊಂಡ ಕವಿಯೋರ್ವರ ಪ್ರವಾಸ ಈ ಕೃತಿಗೆ ವಿಭಿನ್ನತೆಯನ್ನು ತಂದುಕೊಡುವಲ್ಲಿ ಯಶಸ್ವಿಯಾಗುತ್ತದೆ. ಮತ್ತೆ ಇನ್ನೊಂದು ಪುಸ್ತಕದ ಪರಿಚಯದೊಂದಿಗೆ ಸಿಗೋಣ. ಧನ್ಯವಾದಗಳು.